ಗೃಹಲಕ್ಷ್ಮಿ 32ನೇ ಕಂತು ಯಾವ್ಯಾವ ಜಿಲ್ಲೆಗೆ ಜಮಾ ಶುರುವಾಗಿದೆ? ರೇಷನ್ ಕಾರ್ಡ್ KYC ಎಲ್ಲರೂ ಮಾಡಿಸಲೇಬೇಕಾ? ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದೀರಾ? ನಿನ್ನೆ ಮತ್ತು ಇವತ್ತಿಂದ ರಾಜ್ಯದ ಹಲವು ಜಿಲ್ಲೆಗಳಿಗೆ ಹಣ ಜಮಾ ಆಗಲು ಶುರುವಾಗಿದೆ. ನಿಮ್ಮ ಜಿಲ್ಲೆಯ ಪಟ್ಟಿಯಲ್ಲಿ ಹೆಸರಿದೆಯಾ? ಇದರ ಜೊತೆಗೆ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ KYC ಮಾಡಿಸಲೇಬೇಕಾ? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸುದ್ದಿ ನಿಜಾಂಶವೇನು? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಕೊನೆಯವರೆಗೆ ವಿಡಿಯೋ ನೋಡಿ. ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಅಲ್ಲಿ ಒಂದು ಲೈಕ್ ಕೊಡುವ ಮೂಲಕ ನೀವು ಸಪೋರ್ಟ್ ಮಾಡಿ. ಇನ್ನು ಮುಖ್ಯ ಮಾಹಿತಿಗೆ ಬರೋಣ. ಗೃಹಲಕ್ಷ್ಮಿ 32ನೇ ಕಂತಿನ ಹಣ ಜಮಾ. ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ನೋಡಲಿಕ್ಕೆ ಹೋದರೆ, ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳು ಅಂದರೆ ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್ ಸಿಟಿ ಹಾಗೂ ಅರ್ಬನ್ ಭಾಗಗಳಿಗೆ ಈಗಾಗಲೇ ಹಣ ಬರಲು ಆರಂಭವಾಗಿದೆ. ಉತ್ತರ ಹಾಗೂ ಮಧ್ಯ ಕರ್ನಾಟಕದಲ್ಲಿಯೂ ಕೂಡ ಅಂದರೆ ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ, ಗುಲ್ಬರ್ಗ ಜಿಲ್ಲೆಗಳ ಫಲಾನುಭವಿಗಳಿಗೆ ಕೂಡ ಹಣ ಈಗ ಜಮಾ ಆಗ್ತಾ ಇದೆ. ಇತ್ತೀಚೆಗೆ ಶುರುವಾದ ಜಿಲ್ಲೆಗಳು ಅಂದರೆ ಕಳೆದ 2-3 ದಿನಗಳಿಂದ ತುಮಕೂರು, ಬಾಗಲಕೋಟೆ, ಮಂಡ್ಯ ಹಾಗೂ ನಿನ್ನೆಯಿಂದ ಮೈಸೂರು ಜಿಲ್ಲೆಯ ಮಹಿಳೆಯರ ಖಾತೆಗೆ ಕೂಡ ಹಣ ಜಮಾ ಆಗುತ್ತಿದೆ. ಇನ್ನು ಸುಮಾರು 50% ಜನರಿಗೆ ಹಣ ಬರಲಿಕ್ಕೆ ಬಾಕಿ ಇದೆ. ನಿಮ್ಮ ಜಿಲ್ಲೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದರೆ ಆತಂಕ ಪಡಬೇಡಿ. ಹಂತವಾಗಿ ಎಲ್ಲರ ಖಾತೆಗೂ ಕೂಡ ಹಣ ತಲುಪಲಿದೆ. ಇನ್ನು ಎರಡನೇ ಪ್ರಮುಖ ಅಪ್ಡೇಟ್ ಅಂತ ಹೇಳಿದರೆ, ರೇಷನ್ ಕಾರ್ಡ್ KYC ಮಾಡಿಸಲೇಬೇಕಾ? ಹೌದು, ರಾಜ್ಯ ಸರ್ಕಾರವು ರೇಷನ್ ಕಾರ್ಡ್ KYC ಮಾಡಿಸಲು ಸೂಚನೆ ನೀಡಿದೆ. ಕಾರಣವೇನು ಅಂತ ಹೇಳಿದರೆ, ಮರಣ ಹೊಂದಿದ ವ್ಯಕ್ತಿಗಳ ಹೆಸರಲ್ಲೂ ಕೂಡ ಅನ್ನಭಾಗ್ಯ ಯೋಜನೆ ಹಾಗೂ ರೇಷನ್ ಪಡೆಯುತ್ತಿರುವುದನ್ನು ತಡೆಯಲು ಹಾಗೂ ಅರ್ಹ ಬಡ ಕುಟುಂಬಗಳಿಗೆ ಮಾತ್ರ ಸೌಲಭ್ಯ ತಲುಪಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಇನ್ನು KYC ಎಲ್ಲಿ ಮಾಡಿಸಬೇಕು? ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ತಗೊಳ್ಳಲು ಹೋದಾಗ ಬಯೋಮೆಟ್ರಿಕ್ ಕೊಟ್ಟು KYC ಪೂರ್ಣಗೊಳಿಸಬಹುದು. ಅಥವಾ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಲ್ಲೂ ಕೂಡ ನೀವು ಮಾಡಿಸಬಹುದು. ಇನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ KYC ಮಾಡಿಸಬೇಕಾದವರ ಪಟ್ಟಿಯನ್ನು ಹಾಕಿರ್ತಾರೆ, ಅಲ್ಲಿ ನೀವು ಒಮ್ಮೆ ಪರಿಶೀಲಿಸಿ. ಇನ್ನು ನಿಮ್ಮ ಖಾತೆಗೆ 32ನೇ ಕಂತಿನ ಹಣ ಜಮಾ ಆಗಿದೆಯಾ ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲಿ KYC ಕೂಡ ನೀವು ಮಾಡಿಸ್ತಾ ಇದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜುಲೈ 16ರಿಂದ ಆರಂಭವಾದ 31ನೇ ಕಂತಿನ ಹಣ ಈಗಾಗಲೇ ಸುಮಾರು 80% ಜನರಿಗೆ ಅರ್ಹ ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಆಗಿದೆ. ಇನ್ನು 32ನೇ ಕಂತು ಆಗಸ್ಟ್ 4ರಿಂದ ಬಿಡುಗಡೆಯಾಗಿರುವಂತಹ 32ನೇ ಕಂತಿನ ಹಣ ಕೂಡ ವೇಗವಾಗಿ ಪ್ರಕ್ರಿಯೆಯಾಗುತ್ತಿದ್ದು, ಈಗಾಗಲೇ ಈಗ ಒಂದು 50ರಿಂದ 60% ಜನರಿಗೂ ಕೂಡ ತಲುಪಿದೆ. ಒಂದೇ ದಿನದಲ್ಲಿಯೂ ಕೂಡ 4,000 ಹಣ ಜಮಾ ಆದಂತಹ ಗೃಹಲಕ್ಷ್ಮಿಯರು ಕೂಡ ಇದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಅಂದರೆ 31 ಮತ್ತು 32 ಕಂತುಗಳ ಹಣ ಒಂದೇ ದಿನದಲ್ಲಿ 4,000 ಜಮಾ ಆಗಿದ್ದರೆ, ಇನ್ನು ಕೆಲವರಿಗೆ 1-2 ದಿನಗಳ ಅಂತರದಲ್ಲಿ 2 ಕಂತುಗಳು ಕೂಡ ಬಂದು ತಲುಪಿವೆ. ಇನ್ನೂ ಕೆಲವರಿಗೆ 31ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿ ಕೂಡ ಚಿಂತಿಸ್ತಾ ಇರುವವರು ಕೂಡ ಇದ್ದಾರೆ. ಪ್ರಸ್ತುತ ಪ್ರತಿದಿನ 2ರಿಂದ 3 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಹಣ ಬಿಡುಗಡೆಯಾಗುತ್ತಿದ್ದು, ಹಂತವಾಗಿ ಪ್ರಕ್ರಿಯೆ ನಡೆಯುತ್ತಿದೆ. ಹಾಗಾಗಿ ಯಾವುದೇ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನು 33ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಅಂತ ಹೇಳಿ ತುಂಬ ಜನರು ಕೇಳಿರುವಂತಹ ಪ್ರಶ್ನೆ, ತುಂಬ ಜನರಲ್ಲಿರುವಂತಹ ಒಂದು ಪ್ರಮುಖವಾದ ಒಂದು ಡೌಟ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಪ್ರಮುಖ ವಿಷಯವೇನಂತ ಹೇಳಿದರೆ, DBT ಆ್ಯಪ್ನಲ್ಲಿ ಈಗಾಗಲೇ 33ನೇ ಕಂತಿನ ಹಣ ಕೂಡ ಪ್ರಕ್ರಿಯೆ ಸ್ಟೇಟಸಲ್ಲಿ ಶೋ ಆಗ್ತಿದೆ. 31 ಮತ್ತು 32ನೇ ಕಂತಿನ ಹಣ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತಿದ್ದಂತೆ ಆಗಸ್ಟ್ 3ನೇ ವಾರ ಅಥವಾ ಕೊನೆಯ ವಾರದ ವೇಳೆಗೆ 33ನೇ ಕಂತಿನ ಹಣ ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಿಡುಗಡೆಯಾಗಲಿದೆ. ಇನ್ನು ನಿಮ್ಮ ಖಾತೆಗೆ 31 ಮತ್ತು 32ನೇ ಕಂತಿನ ಹಣ ಎರಡು ಕೂಡ ಅಂದರೆ 4,000 ಒಟ್ಟಿಗೆ ಅಥವಾ
2-3 ದಿನದ ಅಂತರದಲ್ಲಿಯೂ ಕೂಡ ಜಮಾ ಆಗಿದೆ ಅಂತ ಹೇಳಿ ನೀವು ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ನೀವು ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆ ಅಂತೇಳಿ, ಉದಾಹರಣೆಗೆ ನೀವು ಕೋಲಾರ ಜಿಲ್ಲೆ ಅಂತ ಹೇಳಿದರೆ ಕೋಲಾರ ಜಿಲ್ಲೆಯಲ್ಲಿ 4,000 ಬಂದಿದೆ. ಈ ರೀತಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗಾಗಲೇ 32ನೇ ಕಂತಿನ ಹಣ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೂ ಕೂಡ ಇವತ್ತು ಕೂಡ ಜಮಾ ಆಗ್ತಾ ಇದೆ. ಅದೇ ರೀತಿ ನಿಮಗೆ ಯಾರಿಗಾದರೂ 32ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದರೆ ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಸರ್ಕಾರದಿಂದ ಬರುವಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಪಂಚ ಗ್ಯಾರಂಟಿ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಇನ್ನು ನೆಕ್ಸ್ಟ್ ನಿಮಗೆ ಯಾವ ಸರ್ಕಾರ ಬಂದರೆ ಯೂಸ್ಫುಲ್ ಆಗುತ್ತೆ, ನಿಮಗೆ ಯಾವ ಸರ್ಕಾರ ಬೇಕು ಅಂತ ಹೇಳಿಯೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಗೃಹಲಕ್ಷ್ಮಿ ಹಣ ಮರುಪರಿಶೀಲನೆ ಅಂತ ಕೂಡ ಎಲ್ಲ ಕಡೆ ಫೇಕ್ ನ್ಯೂಸ್ಗಳು ಕೂಡ ಹರಡ್ತಾ ಇವೆ, ಅಥವಾ ಅದು ನಿಜವಾಗಿಯೂ ಹೌದಾ ಅಂತ ಹೇಳಿ ಕೂಡ ಎಲ್ಲರಿಗಿರುವಂತಹ ಒಂದು ಪ್ರಶ್ನೆ. ಅದರ ಬಗ್ಗೆ ಕೂಡ ನಾನು ಮಾಹಿತಿಯನ್ನೇ ನೀಡ್ತೇನೆ. ಆದರೆ ಅದರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಇಲ್ಲಿ ತನಕ ಬಂದಿಲ್ಲ. ಅಪ್ಡೇಟ್ಸ್ ಬಂದ ತಕ್ಷಣ ನಿಮಗೆ ತಿಳಿಸುವಂತಹ ಕೆಲಸ ಮಾಡ್ತೇನೆ. ಇನ್ನು ಎಲ್ಲರೂ ಕೂಡ ನಾನು ಆಲ್ರೆಡಿ ಹೇಳಿದ ಹಾಗೆ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದು ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್. ಇದು ನಿಮಗೆ ಎಲ್ರಿಗೂ ಕೂಡ ಒಂದೇ ಕಾಲದಲ್ಲಿ ಸಿಗಬೇಕು ಅಂತ ಹೇಳಿದರೆ ನೀವು ದಯವಿಟ್ಟು ಈ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ, ಎಲ್ಲ ಗ್ರೂಪ್ಗಳಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಯೋಜನೆ ಬಗ್ಗೆ 33ನೇ ಕಂತಿನ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅಲ್ಲಿ ತನಕ ಧನ್ಯವಾದಗಳು.